ರುಕ್ಕಕಾಯಿ ಬತ್ತಾಯ್ತಾಡಿ ರುಕ್ಕಕಾಯಿ ಏನು ಸಾರು ಮಾಡಿ ಕೇಳೋಣ ಅದೇ ರುಕ್ಕಕಾಯಿ ಮನೆಗೆ ಒಯ್ಸ್ಕೊಂಬರಕ್ಕಾಗುತ್ತೆ. ಯಾರು ಇಲ್ಲ ಅಂಬಲ್ ನನಗೆ ಸಾರ, ಯಾಕಂದರೆ ಬಸ್ರೆಂಗ್ಸು ಉಮ್ಲೆ ಅಂತ ಎಲ್ಲರೂ ಬಂದು ಒಯ್ಸ್ಕೊಂಡು ಹೋಗು ಅಂತಾರೆ. ತಡಿ ರುಕ್ಕಕಾಯಿ ಏನು ಸಾರು ಮಾಡಿ ಕೇಳೋಣ. ಏನಮ್ಮ ಸುಗುಣ ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ ಲೋಟ ಹಿಡ್ಕೊಂಡು? ನಾನು ನಿಮ್ಮಂತಕ್ಕೆ ಸಾರಿಗೆ ಬರೋಣ ಅಂದ್ಕೊಂಡೆ, ಅದಕ್ಕೆ ಏನು ಸಾರು ಮಾಡಿದ್ಯಾ ಅಂತ ಕೇಳೋಣ ಅಂತ ನೀನು ಗೊತ್ತಿದ್ದಲ್ಲ, ಅದಕ್ಕೆ ಏನು ಸಾರು ಮಾಡಿದ್ಯಾ ರುಕ್ಕಕಾಯ? ನಾನು ಸಾರಿಗೆ ಆತು ಇರಲಿಲ್ಲಮ್ಮ, ಕಡಲೆಬೇಳೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಹುಳಿ ಮಾಡಿದ್ದೀನಿ, ಕಡಲೆಬೇಳೆ ಕಳ್ಳೆನ ಹಾಕಿ. ಬಿಡ ನೀವು ತೋಟ. ಅಯ್ಯಪ್ಪ ಬೆಳಕಾಳು ಸಾರು ನನಗೆ ಉಂಬಕ್ಕಾಗಲ್ಲಮ್ಮ, ಮಕ್ಕ ಹಿಡ್ದಂಗೆ ಆಗುತ್ತೆ. ಅಯ್ಯಪ್ಪ ಬದನೆಕಾಯಿ ಆಲೂಗಡ್ಡೆ ಹಾಕಿರೋ ತಿನ್ನೋಕ್ಕೆ ಆಗಲ್ಲ. ತರಕಾರಿ ಸಾರಾದರೆ ಒಂದು ತಿಂತೀನಿ ನಾನು. ಅಯ್ಯಪ್ಪ ಬೇಡ ಮತ್ತಾಯಿ ಹುಳಿ ಸಾರು ಬೇಡ. ಬಜ್ಜಿನೋ ಅರ್ಧಾಂಬ್ರನೋ ಹುಂಚೆ ಸಿಗುರು ಹುಳಿ ಸೊಪ್ಪು ಇಂಥದ್ದಾದರೆ ಉಣ್ತೀನಿ. ಅಯ್ಯಪ್ಪ ಅಂಥದ್ದೆಲ್ಲ ಉಂಬಕ್ಕಾಗಲ್ಲ. ನೀ ಏನು ಮಾಡ, ನಮ್ಮ ಸಾರಿಗೆ ಆತಿಲ್ಲ, ತರಕಾರಿ ಒಟ್ಟನು ಬೋಲ್ ರೇಟ್ ಆಯ್ತಂತಿ, ಅದಕ್ಕೆ ಇನ್ನೇನಂತ ಹೇಳಿ ನಾನು ಹುಳಿನೇ ಮಾಡಿದೆ. ಬೇಡಮ್ಮ ಬಿಡು, ನೀಲಕ್ಕ ಏನು ಸಾರು ಮಾಡೈತೆ ಕೇಳ್ತೀನಿ, ಅವಾಗ ಕೈನ್ ತೆಗೆ ವಯಸ್ಸು ಬರ್ತೀನಿ. ಹೋಗಿ ಕೇಳೋಗಿ ಹೋಗು, ಯಾಕೆ ಮಾಡಿ ಒಳಗೆ ಏನೋ ಅವಳು ಎದ್ದಾಗ ಹುಂಚೆ ಸಿಗುರು ಕಿತ್ಕೊಂಬತ್ತಿದಂಗಿದ್ದ ನಿಮ್ಮ ಅಣ್ಣಯ್ಯ ಹುಂಚೆ ಸಿಗುರು ಸೊಪ್ಪು ಏನೋ ಮಾಡಿದ್ದಾಳೇನ. ಹುಂಚೆ ಸಿಗುರು ಸೊಪ್ಪು ಅಂದರೆ ನನಗೆ ಇಷ್ಟ, ಹುಂಚೆ ಸಿಗುರು ಸೊಪ್ಪು ಆದರೆ ವಹಿಸ್ಕೊಬತ್ತೀನಿ. ಹಂಗೇನೆ ಬಸ್ರಿ ಹೆಂಗ್ಸ್ರಿಗೆ ನಮ್ಮ ಮನೆಗಳದು ನಮ್ಮ ಕೈಯಂಗೆ ಮಾಡಿರೋದು ಬಕ್ಕಾಗಲ್ಲ. ಬೇರೆ ಮನೆ ಸಾರ ಆದರೆ ಒಂದಿಟ್ಟು ಉಣ್ಬೋದು, ಒಂದಿಟ್ಟು ಊಟ ಸೇರಿರು ಸಾಕು ಒಮ್ಮಂಗೆ ಆಗುತ್ತೆ. ಹಂಗೆ ಹೇಳಿ ನನಗೂ ಹಂಗೆ ಆಗ್ತಿದ್ದು. ಹಂಗಾದ್ರೆ ಗಂಡು ಹುಡುಗ ಆಗುತ್ತೆ ಅಂತಾರೆ ಕಣಕ್ಕ. ಎಲ್ಲನ ಅಲ್ವೇ ನಿನಗೂ ಫಸ್ಟ್ನೇದು ಗಂಡು ಹುಡುಗ ಅಲ್ಲೇ ಆಗಿದ್ದು. ನನಗೂ ಫಸ್ಟ್ ಗಂಡು ಹುಡುಗನೇ, ನನಗೂ ಹಂಗೆ ಅವಾಗ ಹಂಗೆ ಆಗ್ತಿದ್ದು. ಆಮೇಲೆ ಏನು ತಿರುಗೇನು ಏನೂ ಆಗಲಿಲ್ಲ, ನನಗೂ ಗಂಡು ಹುಡುಗನೇ ಆಗಿದ್ದು ಫಸ್ಟು. ಎಲ್ಲರೂ ನನಗೆ ಹಂಗೆ ಹೇಳೋದು, ಗಂಡು ಹುಡುಗನೇ ಸುಗಣ ನಿನ್ಗಾಗೋದು, ಗಂಡು ಹುಡುಗನೇ ಸುಗಣ ನಿನ್ಗಾಗೋದು ಅಂತಾರೆ. ನೀಲಕಾಯ ಓ ಸುಗುಣ ಯಾಕೆ ಸಾರಂತ ತೊಟ್ಟು ಏನು ಮಾಡಿದ್ವಿ ಬಿಡಿ, ಬಸ್ರಿ ಹೆಂಗ್ಸು ಬಕ್ಕಾಗಲ್ಲ ಅದು ಇದನ್ನು ಅಕ್ಕೆ ಏನು ಸಾರು ಮಾಡಿದ್ಯಾ ಬಿಡು ಒಂದು ತೊಟ್ಟ ಸುಗುಣಗಂತಿ. ನಾನು ಮುಂಚೆ ಸಿಗರು ತಂದಿಕ್ಕಿತ್ತಾಯಪ್ಪ ಮಾಡಲೇ ಇಲ್ಲ, ಉಪ್ಪಿಟ್ಟು ಮಾಡಿದ್ದಿ ಅದೇ ಇತ್ತು, ಅದನ್ನೇ ಮೊಸರು ಹಾಕೊಂಡು ತಿಂದ್ವಿ. ಸಾರು ಮಾಡೇ ಇಲ್ಲ ಕಣ ಸುಗುಣ, ಬಿಡ್ತಿದ್ದೆ ಇಲ್ಲ ಅಂದರೆ ಇಲ್ಲ ನಾನೇನು ಹೇಳಿಸ್ಕೊಂತಿರ್ಲಿಲ್ಲ. ಯಾವುದೇ ಹೋಗತ್ತ ನಮ್ಮ ಮನೆಗೆ ನಮ್ಮ ಅಮ್ಮಯ್ಯ ಚಟ್ನಿ ಮಾಡಿತ್ತು, ಚಟ್ನಿ ಉಂಬಕ್ಕಾಗಲ್ಲ, ಒಂಥರ ಗುತ್ತಿಗೆ ಬಂದಂಗೆ ಆತ. ಹಂಗೇನು ಅದಕ್ಕೇನೆ ಖಾರ ಚಟ್ನಿ ಮಾಡಮ್ಮ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮ ಕಡಲೆ ಬೀಜ ಕಾಯಿ ಇದನ್ನೆಲ್ಲ ಅರ್ದು ಚಟ್ನಿ ಮಾಡೈತೆ, ಅದಕ್ಕೆ ಅದು ಉಂಬಕ್ಕಾಗಲಿಲ್ಲ ನನಗಂತೂ. ಒಂಥರ ಒಬ್ಳಿಕೆ ಬಂದಂಗೆ ಆಗುತ್ತೆ, ಮುದ್ದೇನೋ ಅದು ಬಾಯಿಗೆ ಕಂಡ್ರೆ. ಅದಕ್ಕೆ ನಾನು ನಿಂತಾಗ ಏನು ಸಾರು ಮಾಡಿದ್ದೆ ಅಂತ ಬಿಡಿಸ್ಕೊಳೋಣ ಅಂತ ಬಂದೆ. ರುಕ್ಕಾಕಾಯಿ ನೋಡಿದರೆ ಕಡಲೆಬೇಳೆ ಆಲೂಗೆಡ್ಡೆ ಹುಳಿ ಮಾಡೈತಂತೆ. ಅಯ್ಯಪ್ಪ ಅದಿದ್ದು ಉಂಬಕ್ಕಾಗಲ್ಲ. ಕಡಲೆಬೇಳೆ ಕಾಳು ಆಲೂಗೆಡ್ಡೆ ಹುಳಿ ಅಂತೂ ಉಂಬಕ್ಕಾಗಲ್ಲ. ಅದಕ್ಕೆ ನಾನು ನೀನೇನು ಸಾರು ಮಾಡಿದ್ಯಾ ಅಂತ ಬಿಡಿಸ್ಕೊಳೋಣ ಅಂತ ಬಂದೆ. ಹೋಗತ್ತ ನೀನು ಉಪ್ಪಿಟ್ಟು ಮಾಡಿದೀಯ. ಏನು ಮಾಡೋಣ ಇವಾಗ? ಅದನ್ನು ಗೊಜ್ಜ ಪಜ್ಜ ಕ್ಯೂಸ್ಕೊಂಡು ಉಣ್ಣೋಗಿ ಹೋಗು. ನನಗೆ ನಾನು ಕ್ಯೂಸಿ ಉಂಬಕ್ಕೆ ಆಗಲ್ಲ, ನಮ್ಮಮ್ಮ ಕ್ಯೂಸಿ ಚೆನ್ನಾಗಿ ಕ್ಯೂಸೋದೇ ಇಲ್ಲ ಗೊಜ್ಜ. ನಮ್ಮಮ್ಮ ಒಟ್ಟು ಹೊಸ ಕ್ಯೂಸುತ್ತೆ. ರಾತ್ರಿ ಹಂಗೇನೆ ನಿಮ್ಮ ಮನೆಯಾಗ ಬಿಡಿಸ್ಕೊಂಡೋದನ್ನ ಕ್ಯೂಸಿ ಸಾರು ಮಾಡಿದ್ದೆ ಅಂತ ಅದ್ರಾಗೆ ಉಂಡ್ವಿ ನಾನು ನಮ್ಮಮ್ಮ ಒಂಥರ ಬದನೆಕಾಯಿ ಟಮಾಟೆನ ಸುಟ್ಟರೆ ಹೊಸಸ್ ಸುಡುತ್ತಿ. ಅದು ನಮ್ಮ ಮನೆಗೆ ಒಲೆ ಇಲ್ವಲ್ಲ ನೀಲಕಾಯ, ಅದಕ್ಕೇನೆ ಅದು ಹೊಚ್ಕಟ್ಟ ಸುಡಕ್ಕೆ ಬರೋಲ್ಲ. ಗ್ಯಾಸ್ನಾಗ ಹೊಸಸ್ಕಾದಂಗೆ ಅವ್ದು ಗೊಜ್ಜು ಸೆನಕ್ಕಿರಲ್ಲ, ಕ್ಲೀನಾಗಿ ಸುಡಬೇಕು. ಬದನೆಕಾಯಿ ಟಮಾಟೆನೆಲ್ಲ ನೀಟಾಗಿ ಸುಟ್ಟರೆ ಒಲೆಯಾಗಿ ಸುಡಬೇಕು, ಹಂಗಾದ್ರೆ ಸುಟ್ಟು ಗೊಜ್ಜು ಚೆನ್ನಾಗಿರುತ್ತೆ. ಹೊಚ್ಕಟ್ಟ ಸುಟ್ರಾತಮ್ಮ, ಅದ್ರಾಗೆ ಒಂದಿಟ್ಟು ಎಣ್ಣೆ ಹೆಚ್ಚಿ ಅವಕ್ಕೆಲ್ಲನ ಕ್ಲೀನಾಗಿ ಕರ್ಗಾಗತಕ್ಕ ಸುಟ್ರಾತು. ಆ ಪದ್ಮಕಾಯರ ಮನೆ ಬಿಡಿಸ್ಕೊಂಡು ಹೋಗ್ತೀನಿ ಬಿಡು. ಆ ಪದ್ಮಕಾಯಿ ಏನಿದ್ರೆ ಯಾಕೆ ಒಂದು ತೊಟ್ಟು ಸಾರು ಬಿಡಕ್ಕ ಅಂತೇಳಿ ಅವಕ್ಕೈನ್ ತೆಗಿ ಬಿಡಿಸ್ಕೊಂಡು ಹೋಗ್ತೀನಿ. ಹೋಗು ಬಿಡಿಸ್ಕೊಂಡು ಹೋಗಲ್ಲ. ಪದ್ಮಕಾಯಿ ಏನು ಸಾರು ಮಾಡೈತೆ ಏನ ಅವಕ್ಕೈನು ಹುಳಿ ಪಳಿ ಸ್ಯಾನೆ ಮಾಡೋಕೆ ಹೋಗಲ್ಲ, ಬಸ್ಸಾರು ಮಸ್ಕಾಯಿ ಅಂತವಿಂತ ಮಾಡ್ತಿರುತ್ತೆ. ಹೋಗಿ ಕೇಳೋಗಿ ಹೋಗು. ತುಂಬಕ್ಕಾಗಲ್ಲ ಅದಕ್ಕಾಗಿನ ನಾನು ಇಲ್ಲಾಂದರೆ ಏನಿಲ್ಲ, ನಾನೇನು ಸುಮ್ಮನೆ ಉಣ್ತಿದ್ದೆ ಮೊದಲೇನೆ. ಆತ ಕೇಳ್ತಿರ್ಲಿಲ್ಲ, ಊರು ಮಟ್ಕೊಂಡು ಸುಮ್ಮನೆ ಉಂಡು ಬಿಡ್ತಿದ್ದೆ. ಹಂಗೆ ಹೇಳಿ ಬಸ್ರು ಇದ್ದಾಗ ಎಲ್ಲರಿಗೂ ಹಂಗೇನೆ ಯಾರ ಮನೆಗಳದನ ಉಮ್ಮಂಗಾಗುತ್ತೆ, ಚೆನ್ನಾಗಿರೋದು ಉಮ್ಮಂಗಾಗುತ್ತೆ. ಹಿಂಗೆ ಆಗೋದು ಏನು ಮಾಡೋಕ್ಕಾಗಲ್ಲ. ಹೋಗಿ ಪದ್ಮಮ್ಮನ ತಕ್ಕ ಹೋಗು, ಏನು ಸಾರು ಮಾಡಿದಾಳೆ ಕೇಳೋಕೆ. ಪದ್ಮಮ್ಮ ಯಾವ ಥರ ಮಾಡಿರ್ತಾಳೆ. ಯಾಕ ಕೋಳಿ ಸಾರ ಏನೋ ಅಂದಂಗೆ ಆತಮ್ಮ. ಕೋಳಿ ಸಾರು ಮಾಡಿರ್ಬೇಕೇನೋ ಕಣಿಸೋಣ. ಅವ್ರ ಅಣ್ಣ ಬಂದೈತಿ, ಕೋಳಿ ಸಾರು ಮಾಡಿರ್ಬೇಕು. ಇನ್ನೇನು ಬಿಡತ್ತ ಲೋಟ ಇಟ್ಕೊಂಡು ಏನು ಹೋಗ್ತೀಯ. ಹಂಗೆ ಹಳೇದು ಯಾವ್ದಾನ ಇದ್ರೆ ಬಿಡೋ ಅಂತೀನಿ. ಹಳೆ ಸಾರು ಯಾವ್ದಾನ ಇರುತ್ತಲ್ಲ, ರಾತ್ರಿ ಬೆಳಿಗ್ಗೆದು ಯಾವ್ದಾನ ಇರೋದಿದ್ರೆ ಬಿಡೋ ಅಂತೀನಿ. ಪದ್ಮಕಾಯಿನೂ ಚೆನ್ನಾಗಿ ಮಾಡುತ್ತೆ ಸಾರ. ಹೋಗು ಬಿಡುತ್ತಾರೆ, ಹೋಗು ಕೇಳೋಗಿ ಹೋಗು. ನಾವು ಕೋಳಿ ಸಾರು ಮಾಡಿವ್ರಿ ಅಂದರೆ ಅವ್ರ ಮನೆಗೆ ಹೋಗ್ತಾಳಲ್ಲ ಲೋಟ ಇಟ್ಕೊಂಡು. ಹೇಳತ್ತ ಅವ್ರು ಏನು ಅನ್ಕಮ್ಮನ ಇವಳೊಬ್ಳು ಸುಗೋಣ ಹೋಗ್ತಾರೆ ಬಸ್ ರಿಂಗ್ಸ್ ಅಂತ ಅದನ್ನೇ ಒಂದು ತೊಟ್ಟು ಬಿಟ್ಟು ಕಳಿಸ್ತಾಳೆ ಅಷ್ಟೇನಿ. ಇನ್ನೇನು ಲೋಟ ಇಟ್ಕೊಂಡು ಹೋದ್ರೆ ಇನ್ನೇನು ಮಾಡೋಕ್ಕಾಗುತ್ತಿಲ್ಲಮ್ಮ, ಯಾಕೆ ಮಾಡಿರ್ತಾರೆ ಅದನ್ನ ಬಿಡ್ತಾರೆ ಕಣಿ. ಬಿಡತ್ತ ಬಸ್ ರಿಂಗ್ಸ್ ಉಣ್ರಿ ಅಂತ ಹೇಳಿ ಬೇರೆಯವ್ರಿಗೆ ಯಾರಿಗಾನ ಇಲ್ಲ ಅಂದ್ರೆ ಇಲ್ಲ ಅಂದರು. ನಮ್ಮ ಹಳ್ಳಿ ಕಡೆಗೆ ಬಸ್ ರಿಂಗ್ಸ್ರಿಗೆ ಯಾತು ಇಲ್ಲ ಅಂಬಲ್ಲ.
ಸುಮ್ಮನಿರಾಕಾತ್ಲಾಗೆ ಏನು ಸೀಮೆ ಕೇಳಿದ್ ಬಸ್ರೆ ಹೇಳು ಹೇಳು ಮನೆ ಹೊಲಡಕ್ಕ ಬಂದಾಗಿಂದ ನಮ್ಮ ಮನೆ ಉಳಿಸ್ತಾರೆ, ಬಂದಾಗಿಂದ ನಮ್ಮ ಮನೆಗೆ ಸಾರು ಎದ್ದಾಗ ಬೈನಾಗ ಲೋಟ ಹಿಡ್ಕೊಂಬತ್ತಾಳೆ. ಅಯ್ಯೋ ಅಲ್ಲ ನೆನ್ನೆ ದಿನ ನಾನು ಇದನ್ನು ಮಾಡಿ ಅರ್ಧಾಂಬ್ರ ಮಾಡಿದ್ನಿ, ಬಂದು ಹಾಕಲ್ ಸಾರು ಕೊಡೋ ಅಂದ್ಲು. ಅದಕ್ಕೇನೆ ಹೋಗಿ ಬಿಡ್ಕ ಹೋಗಲ್ಲ ಅಂತೀನಿ, ದೊಡ್ಡದು ತಾಲಿ ತಗೊಂಬಂದವಳೆ. ಆದ್ರೆ ತುಂಬ ಒಯ್ಕೊಂಡೋಗಿ ಅವಳು ಸಾರೆಲ್ಲನ. ನಾನು ಎದ್ದೋಗಿ ಒಯ್ಬೋದಾಗಿತ್ತು, ಒಳಗೈತೆ ತಪ್ಲೆಗೆ ಹೋಗಿ ಬಿಡ್ಕ ಹೋಗು ಅನ್ನಮ್ಮ. ಯೋಟನ್ ಬಿಡ್ಕೊಂಡು ಹೋಯ್ತಾಳೆ ಕಕ್ಕಯ್ಯ. ನಾನಿಲ್ಲಿ ಅಕ್ಕಿ ಮಾಡ್ತಿದ್ದೆ, ಅದಕ್ಕೆ ಹೋಗತ್ತ ನೀನೇ ಬಿಡ್ಕ ಹೋಗು ಅಂತ ಅಂದೆ. ಅಯ್ಯೋ ನನಗೆ ಬೈನ ಸಾರೇ ಇರಲಿಲ್ಲ, ಬೈನ ಬೇರೆ ಕರೆಂಟ್ ಇರಲಿಲ್ಲ. ನಾನಂತೂ ಪರ್ದಾಡ್ದೇನು ಬೇಡ ಹೋಗತ್ತ. ಯಾಕೆ ಮಾಡೋಣಪ್ಪ ಅಮ್ಮಂಗಾಗಿತ್ತು, ಅದಕ್ಕೆ ನಾನು ಇಲ್ಲ ಅಂದೆ. ಏನು ಎದ್ದಾಗ ಬೈನಾಗ ಯಾರು ಕೊಡ್ತಾರಕ್ಕ? ಏನಿಲ್ಲ ಹಂಗೆ ಮಾತಾಡ್ತೀರಾ? ಏಳು ಸೋಗೋಣ ದಿನ ಸಾರಿಗೆ ಮನ್ಮನೆ ನಮ್ಮ ಮನೆ ತಪ್ಪಿರು ಕೈ ಮನೆ ಪದ್ಮಕಾಯಿನ ಮನೆ. ಅಯ್ಯೋ ದಿನ ಬರೀ ಕಣ್ಣರ ಮನೆಗೆ ಸಾರು ಲೋಟ ಇಟ್ಕೊಂಡು ಹೋಗ್ತಾಳಲ್ಲ ಅಕ್ಕ. ಹೇಳತ್ಲಾಗೆ ಅಲ್ಲ ಒಂದಿನ ಏನೋ ಚಂದಪ್ಪ. ಅಮ್ಮ ಚೆನ್ನಾಗಿ ಮಾಡೋಕ್ಕಾಗಲ್ಲ, ಕರ್ಕೊಂಬಂದ್ಮೇಲೆ ತೆಗಿ ನನ್ನ ಮಗಳು ಬಸ್ರೆ ಎಲ್ಲ ಚೆನ್ನಾಗಿ ಮಾಡಿ ಕಣಂಬದ್ ಬೇಡವೆ ಅವರಮ್ಮ ಯಾವತ್ತು ಮಾಡಲ್ಲ ಹೇಳಪ್ಪ. ಹ್ಞೂ ಮತ್ತೆ ನಾನು ಹೇಳಿಲ್ವೇ ಅವರಮ್ಮಯ್ಯ ಎಣ್ಣೆನು ಸ್ಯಾನೆ ಹಾಕಲ್ಲ, ಕಾಯಿ ಸ್ಯಾನೆ ಹಾಕಲ್ಲ ಯಾತ್ಕೊನು. ಅಯ್ಯೋ ಹಂಗವಳು ಹಂಗಲ್ದಿದ್ರೆ ಮತ್ತೆ ಹುಡುಗರ್ನು ಸಾಕಾಗದೆ. ಅವು ಆಗಿಂದನೂ ಅಷ್ಟೇನೆ, ಅವಳು ಯಾವತ್ತು ಸ್ಯಾನೆ ಹಾಕಲ್ಲ, ಎಣ್ಣೆ ಹಾಕೋದಿಲ್ಲ. ಸಾರಿಗೆಲ್ಲ ಒಗ್ಗರಣೆ ಹಾಕಲ್ಲ ಅವಳು. ಯಾಕಂದ್ರೆ ಅವಳು ಸಪ್ ಮಾಡಿರು ಅಂಥದ್ಕೆಲ್ಲ ಒಗ್ಗರಣೆನೇ ಹಾಕಲ್ಲ, ಹಂಗೆ ಮಸ್ತ್ ಸುಮ್ಮನೆ ಹಾಕ್ತಾಳೆ. ಸಾರಿಗೆ ಒಗ್ಗರಣೆನೇ ಹಾಕಲ್ಲ ಅವಳು, ಎಣ್ಣೆ ಬಿಡ್ಬೇಕಾಗುತ್ತೆ ಅಂತವು. ನಮ್ಮ ಮನೆಗೂ ಬಂದಿದ್ಲಪ್ಪ. ನಾನು ನಿನ್ನೆ ಪಡ್ ಮಾಡಿದ್ನ, ಅಕ್ಕ ಪಡ್ ಕೊಡಕ್ಕ ನನಗೊಂದೆರಡು ಅಂದ್ಲು. ಏನು ತಿಂಡಿ ಅಂದ್ಲು, ಅದಕ್ಕೆ ಪಡ್ಡು ಅಂದೆ. ಅಕ್ಕ ಪಡ್ಡು ಅಂದ್ರೆ ಇಷ್ಟ ಕಣಕ್ಕ, ನನಗೆ ಪಡ್ಡು ತಿಮ್ಮಂಗೆ ಆಗುತ್ತೆ ಅಂದ್ಲು. ನಾನು ಬಿಡತ್ತ ಬಸ್ ರೇಂಗ್ಸ್ ಅಂತ ಕೊಟ್ಟು ನಮ್ಮ ಹೂನಕ್ಕ. ಅಯ್ಯಪ್ಪ ಅದು ಒಳ್ಳೆ ಚೆನ್ನಾಗಿ ಕಲ್ತಾಳಪ್ಪ ಅವಳು. ಅದು ಅಭ್ಯಾಸ ಮಾಡ್ಕೊಬಾರ್ದು ಹೇಳಕ್ಕ. ಏನೋ ಒಂದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, ದಿನ ಯಾರು ಕೊಡ್ತಾರೆ ಅಕ್ಕ? ಹೇಳತ್ಲಾಗೆ ನಾನು ಮುಂಚೆ ಶಿಗ್ರು ಕಿತ್ಕೊಂಬಂದಿತ್ತು, ಹಂಗೆ ಇಕ್ಕಿದ್ದೀನಿ, ಇನ್ನೂ ಸಾರು ಮಾಡಿಲ್ಲ. ಅಯ್ಯಪ್ಪ ಎಲ್ಗ ಹೋಯ್ತಾ, ಅದಕ್ಕೆ ನಾವು ಮತ್ತೇನು ಊರಿಗೆ ಹೋತು. ನಾನು ಒಬ್ಳಿಗೆ ಏನು ಮಾಡ್ಕೊಂಬನಂತ ಸುಮ್ಮನೆ ಆಗಿದ್ದೀನಿ. ಏನಂಗೆ ಬೆಳಗ್ಗೆ ದಿನ ಬೆಳಗ್ಗೆ ಸಾಯಂಕಾಲ ಸಾರು ಅಂದರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಏನು ಅನ್ಕೊಂತಾರಪ್ಪ ಅಂಬದು ಮನೋಭಾವನೆನೇ ಇಲ್ಲ ಅವಳ ಹತ್ರ. ಅದು ಅಭ್ಯಾಸ ಮಾಡ್ದಂಗೆ ಕಣ್ಣಿಲ್ಲ. ಸುಮ್ಮನೆ ಊಟ ಮಾಡ್ಬೇಕು, ನಮ್ಮ ಮನೆಗೆ ಏನು ಮಾಡಿರ್ತೀವೋ ಅದನ್ನು ಉಣ್ಬೇಕಮ್ಮ ಸುಮ್ಮನೆ. ಏನಂಗೆ ಯಾವಾಗ್ಲೂ ಹೇಳತ್ಲಾಗೆ. ಅದು ಅಭ್ಯಾಸ ಮಾಡಬಾರ್ದು. ಅವಳು ಅದೇ ಇಕ್ಕೊಂಡಳೆ, ಅಮ್ಮ ಚೆನ್ನಾಗಿ ಮಾಡಲ್ಲ ಉಂಬಕ್ಕಾಗಲ್ಲ ಅಂತ ಹೇಳಿ ಬರೀ ಕಣ್ಣರ ಮನೆ ಸಾರು ಬಿಡಿಸ್ಕೊಂಡು ಹೋಗಿ ತಿಂಬೋದಾದ್ರೆ ಅದೇ ರೂಢಿ ಆಗುತ್ತೆ. ನಮ್ಮ ಅತ್ತಿಗೆ ಅಪ್ಪ ನಾನು ಹೆಂಗಾದರೂ ಇರಲಿ, ಇಲ್ಲ ಏನಾದ್ರು ಸಾರು ಚೆನ್ನಾಗಿಲ್ಲ ಅಂದರೆ, ಇಲ್ಲಾಂದರೆ ಗೊಜ್ಜ ಏನಾದರೂ ಮಾಡ್ಕೊಂಡು ತಿಂತೀನಿ, ಇಲ್ಲಾಂದರೆ ಉಂಬದೇ ಇಲ್ಲಾಂದ್ರೆ ಮಾಸೆ ಹಾಕೊಂಡು ಉಂಡು ಸುಮ್ಮನೆ ಹಾಕ್ತೀನಿ. ಹಂಗೆ ದಿನ ಹೋದ್ರೆ ಈಗ ಯಾರನ್ನ ಒಂದಿನ ಬಿಡ್ತಾರೆ, 2 ದಿನ ಬಿಡ್ತಾರೆ, ದಿನ ಯಾರು ಬಿಡ್ತಾರಕ್ಕ? ಹಿಂಗೆ ಮಾಡಬಾರ್ದು ಹೇಳು. ದಿನ ಲೋಟ ಇಟ್ಕೊಂಡು ಸಾರು ಹೋದ್ರೆ ಜನ ಆಡ್ಕೊಂಬ್ತಾರೆ. ನನಗೆ ಬಿಡತ್ತ ಬಸ್ ರೇಂಗ್ಸು ಉಮ್ಲಿ ಅಮ್ಮಂಗೆ ಆಗುತ್ತೆ. ಹಿಂಗೆ ಮಾಡಬಾರ್ದಮ್ಮ. ತಿರ್ಗಿ ಇಸ್ಕೊಂಡೋಗಿ ಒಂದು ಮಾತಾಡ್ತಾಳೆ ಕಣಿ. ನಾನು ಯಾತ ಮಾಡಿದ್ದೆ ಕಣಮ್ಮ, ಬೀಟ್ರಟ್ ಪಲ್ಯನ ದೋಸೆ ಮಾಡಿದ್ದೆ. ಅದಕ್ಕೆ ಕೊಳ್ಳೆ ಚುಗುಣ ಅಂತೇಳಿ ಕೊಟ್ಟೆ. ನನಗೆ ಇಂಥ ಒಕ್ಕಿ ದೋಸೆ ಆಗಲ್ಲ, ನನಗೆ ರುಬ್ಬಿರೋ ದೋಸೆ ಅಂದರೆ ಇಷ್ಟ, ನನಗೆ ಇಂಥ ಖಾಲಿ ದೋಸೆ ಇಷ್ಟ ಆಗಲ್ಲ. ಬೀಟ್ರಟ್ ಪಲ್ಯನೂ ತಿಂಬಕ್ಕಾಗಲ್ಲ, ಸಿಹಿಗಿರುತ್ತೆ ಅಂತಾಳೆ. ಕೊಟ್ಟರು ಏನೋ ಒಂದು ಹೇಳ್ತಿರ್ತಾಳೆ. ಸುಮ್ಮನೆ ತಿನ್ಬೇಕಮ್ಮ, ಕೊಡ್ತಾರೆ ಬಸ್ರಿ ಹಿಂಗ್ಸು ಬಿಡು ತಿನ್ಲಿ ಅಂತ. ನಾನು ಬಿಡತ್ತ ಬೀಟ್ರಟ್ ಪಲ್ಯ ಅಲ್ಲ, ಬೀಟ್ರಟ್ ತಿನ್ಲಿ ಬಸ್ರಿ ಹಿಂಗ್ಸು ರಕ್ತ ಚೆನ್ನಾಗಿದೆ ಆಗುತ್ತೆ ಅಂತ ಹೇಳಿ 2 ದೋಸೆ ಹಾಕ್ಕೊಂಡೋಗಿ ಬೀಟ್ರಟ್ ಪಲ್ಯ ಏನಾದ್ರು ಕೊಟ್ಟರೆ ಹಂಗೆ ಅಂತಾಳೆ. ನಾನು ಯಾಕನ ಕೊಟ್ಟನಪ್ಪ ಅಂದ್ಕೊಂಡು. ಹೇಳು ಹಂಗೆ ಅನ್ಬಾರ್ದು ಬಿಡು, ಯಾಕೆ ಕೊಡ್ತಾರೆ ಅಂತ ಹೇಳಿ. ಬಸ್ ರೇಂಗ್ಸು ಬಿಡತ್ತ ಕೊಡೋಣ ಅಮ್ಮಂಗೆ ಆಗುತ್ತೆ. ಚೆನ್ನಾಗೇ ತಿನ್ಲಿ ಚೆನ್ನಾಗಿರಲಿ ಅಮ್ಮಂಗೆ ಆಗುತ್ತೆ. ಕೊಡ್ತಾರೆ ಅಲ್ಲ ನಮ್ಮ ಹಳ್ಳಿ ಕಡಿಕೆ ಅಲ್ಲ, ಕೊಟ್ಟರು ಅದನ್ನ ಹೆಸ್ರಿಕಕ್ಕೆ ಹೋಗ್ಬಾರ್ದು. ಹಂಗೈತಿ ಹಿಂಗೈತಿ ಅಂತ ಜರಿಬಾರ್ದು. ನೋಡಿ ನೀನು ಬಿಟ್ರಟ್ ಪಲ್ಯ ದೋಸೆ ಕೊಟ್ಟರೆ ಇನ್ನೊಬ್ರಾಗಿದ್ರೆ ಬಗಸ್ಕೊಂಡು ತಿಂಬಾರ, ಬಿಟ್ರಟ್ ತಿಂಬೋದ್ರಿಂದ ರಕ್ತ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಅವಳು ಹಂಗೇನೆ ಹೇಳು. ಅವನಿಗೂ ಗಂಡುಗೂ ಪಾಪ ನಾಯಿ ಕಡ್ದೈತೆ, ಮ್ಯಾಲಿಂದ ಕೆಳಕನ ಹಿಡ್ಕೊಂಡು ಕಿತ್ತೈತೆ. ಅವನು ಎಲ್ಲಿಗೂ ಹೋಗಲ್ಲ, ಅವನು ಸುಮ್ಮನೆ ಮನೆ ಕೆಂಡಿರತ್ತಾಗೇನೆ ಇವಾಗ. ಹೇಳತ್ತ ಅವನಿಗೆ ನಾಯಿ ಕಡ್ದೈತೆ ಎಲ್ಲಾನ. ನಾಯಿ ಕಡ್ದೈತೆ ಎಲ್ಲಿ? ಎಲ್ಲ ಬರ್ಬೇಕಾದ್ರಲ್ಲೆಲ್ಲ ನಿಲ್ಸಿದ್ನಂತೆ, ಅದಕ್ಕೆ ಕೊಡ್ದೈತೆ ಅಂತ ಹೇಳ್ತಿದ್ವು. ಯಾತಕ್ಕೆ ಕೊಡ್ದೈತೆ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣ ದಿನ ಬತ್ತಳು ಸಾರಿ. ಏನೋ ಒಂದಿನ ಬಿಡತ್ತ ಅಂತೇಳಿ ಬಸ್ರಿ ಹೆಂಗ್ಸು ಬಂದು ಬಿಡಿಸ್ಕೊಂಡು ಹೋಗಮ್ಮ ಉಣ್ಣಮ್ಮ ಅಂತ ಹೇಳಿದ್ರೆ ದಿನ ಆಗ್ಲೆಲ್ಲ ಬತ್ತಾಳೆ. ಬೆಳಗ್ಗೆ ಸಾಯಂಕಾಲ ಲೋಟ ಹಿಡ್ಕೊಂಡು ಬರೋದೇ ಒಂದು ಆಗುತ್ತೆ. ನಮ್ಮ ಬಿಡು ಹೆಂಗೋ ಬಸ್ರಿ ಹೆಂಗ್ಸು ನಾನು ಕೊಡ್ತಾರೆ ಊರಾಗೆಲ್ಲನ ಅಂತೇಳಿ. ಅಯ್ಯೋ ಯಾರು ಕೊಡ್ತಾರೆ ಪಾಪ, ಇವಾಗಲೇ ತರಕಾರಿ ಎಲ್ಲ ರೇಟ್ ಆಗೈತೆ. ಇದ್ರೇನೋ ಕೊಡ್ತಾರೆ, ಇಲ್ದಿದ್ದು ಎಲ್ಲಿ ಕೊಡ್ತಾರೆ? ದಿನ ಹೋಗ್ಬಾರ್ದು, ಆಡ್ಕೊಂಬ್ತಾರೆ ಜನ ಬೇರೆ. ಅವಳೇನೇನು ಸಿಮೆಕಿಲ್ಲದ ಬಸ್ರಿ ಆಗಿವಳೇನಪ್ಪ ಅಮ್ಮಂಗೆ ಆಗುತ್ತೆ. ಸುಮ್ಮನೆ ಏನಾರ ಮಾಡ್ಕೊಂಡು ಉಣ್ಬೇಕು, ಅವಳಿಗೆ ಇಷ್ಟ ಬಂದಿದ್ದ ಮಾಡ್ಕೊಂಡು ತಿಂದ್ರೆ ಆಯಿತು. ಅವ್ರ ಅಮ್ಮಗ ನಾನು ಬೆಳಗ್ಗೆ ನಾನು ಕರ್ಕೊಂಬಂದಿದ್ದೀನಲ್ಲ, ಒಳ್ಳೊಳ್ಳೆ ಮಾಡಿಟ್ಬೇಕೊಂಬೋದು. ಅವ್ರ ಅಮ್ಮ ಇನ್ನೂ ಮಾಡಲ್ಲ, ಅಯ್ಯಮ್ಮನ ತಿಂಡಿ ಮಾಡಲ್ಲ, ಎಣ್ಣೆ ಖರ್ಚಾಗುತ್ತೆ, ಎಣ್ಣೆ ಮುಗಿತೈತೆ ಅಂತ ಅವ್ರ ಅಮ್ಮ ಒಂದು ಸ್ವಲ್ಪ ಜಾಸ್ತಿ ಇದು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.